ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಸ್ನಾನ ಪೂಜೆ ತಿಂಡಿ ಎಲ್ಲ ಆಗಿದೆ. ಪೂಜೆ ಆಗಿದೆ, ತೋರಿಸ್ತೀನಿ ಬನ್ನಿ. ಇವತ್ತು ಬೆಳಗ್ಗೆನೆ ಬೇಗನೆ ಪೂಜೆ ಆಗಿದೆ. ನಮ್ಮ ಮನೆ ದೇವರು ಇವತ್ತು, ನಮ್ದು ವಾರ ಇವತ್ತು. ಯಾವಾಗಲೂ ಲೇಟ್ ಆಗೋದು, ಇವತ್ತು ಬೇಗನೆ ಪೂಜೆ ಆಗಿದೆ. ಸಾಂಬಾರು ಮಾಡೋಣ ಅಂತ ಟಿಫನ್ ಎಲ್ಲರದು ಆಯಿತು. ಸಾಂಬಾರು ಮಾಡೋಕ್ಕೆ ಸೊಪ್ಪಿದೆ, ಸಬ್ಬಸಿಗೆ ಸೊಪ್ಪಿದೆ, ಬಸ್ಸಾರು ಮಾಡ್ತೀನಿ. ಈಗ ತಿಂಡಿ ಮಾಡ್ತಾ ಇದ್ದೀನಿ ನಾನು. ದೋಸೆ ಬೀಟ್ರೋಟ್ ಪಲ್ಯ. ಅದೆಲ್ಲ ಆಗಿ ನಾವು ಮಾಡೋ ತನಕ ಲೇಟು. ನೋಡ್ರಿ, ಇವಳಿಗೆ ಹೊರಗೆ ಹೋಗ್ಬೇಕಂತೆ. ಅಲ್ಲಿ ಹೊರಗಡೆ ಹೋಗಿ ಹೋಗೋ ಬರೋರ್ಗೆಲ್ಲ ಬೊಗಳ್ಬೇಕು. ಅವ್ರ ಹತ್ರ ಕಲ್ಲಲ್ಲಿ ಹೊಡ್ತಾ ತಿನ್ಬೇಕು. ಅದಕ್ಕೆ ಇಲ್ಲಿ ಕಾಯ್ತಾ ಕೂತಿದ್ದಾಳೆ. ಡೋರ್ ನೋಡ್ತಾ ಕೂತಿದ್ದಾಳೆ, ಯಾವಾಗ ತೆಗಿತಾರೆ ಅಂತ. ತೆಗಿಯಲ್ಲ, ಇವತ್ತೆಲ್ಲ ತೆಗಿಯಲ್ಲ. ಇಲ್ಲೇ ಕುತ್ಕೊ ನೀನು. ನೋಡ್ರಿ, ಇಲ್ಲಿ ಹೋಗಿ ಕೈ ಹೊಡೆಸ್ಕೊಂಬಂದು ಕೈ ಊದ್ಕೊಂಡಿದೆ. ಇನ್ನೂ ಹೋಗ್ಬೇಕಂತೆ ಹೊರಗೆ. ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮಾಡಿದ್ದೀನಿ. ಅನ್ನ, ಸಾಂಬಾರು, ಮುದ್ದೆ. ಬರ್ರಿ ಊಟ ಮಾಡೋಣ. ನಾನು ನಮ್ಮ ಕ್ಯೂಟಿ ವಾಕ್ ಹೋಗ್ತಾ ಇದೀವಿ ಇವಾಗ. ಅಲ್ಲೇನು ಕ್ಯೂಟಿ, ಬರ್ತೀಯಲ್ಲ? ನಿನಗೊಂದು ಕೋಲ್ ಹಿಡ್ಕೊಂಡು ತಿಂತಡಿ, ಎಲ್ಲೆಲ್ಲ ಹೋಗ್ಬಿಡ್ತೀಯ. ಮನೆಯವರು ವಾಕ್ ಹೋಗಿ ಬರ್ತೀವಿ. ವಾಕ್ ಹೋಗ್ದಲೇ ಒಂದು ತಿಂಗಳ ಮೇಲಾಯ್ತು. ಮಳೆ 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 ಅಂತ. ಮಳೆ ಅಂದ್ರೆ ಮಳೆ ತುಂಬಾ ಇತ್ತಲ್ಲ, ಹಂಗಾಗಿ ಹೋಗಿ ನಿಧಾನ ಹೋಗ್ಬೇಕು. ಬಾ, ಹಂಗಾಗಿ ವಾಕಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ಗೇಟ್ ಹಾಕ. ತಿಂಗಳಿಂದ ಮಳೆ ಮಳೆ ಅಂತ ಹೇಳಿ ಹೋಗೇ ಇಲ್ಲ ವಾಕ್ ಮಾಡಕ್ಕೆ. ಎಷ್ಟು ಚೆನ್ನಾಗಿ ಗಾಳಿ. ರೋಡ್ ನಮ್ಮ ಮನೆ ರೋಡ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮ್ಮ ತೋಟದಿಂದ ಕೆರೆ ಹತ್ರ ಹೋಗೋದಕ್ಕೆ ರೋಡ್ ಹೆಂಗಿದೆ, ಹಳ್ಳಿ ದಾರಿ ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ಇಲ್ಲಿ ನೋಡ್ರಿ, ಹಸಿರು ಹುಲ್ಲು ಎಷ್ಟು ಚೆನ್ನಾಗಿ ಬೆಳೆದಿದೆ. ಹಸುಗುಳಿ ಸಪ್ಪೆ ಹಾಕಿರೋದು ಹಸಿರು ಹುಲ್ಲು. ಈ ಕಡೆ ಶುಂಠಿ ಹಾಕಿದ್ದಾರೆ. ಶುಂಠಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ದೃಷ್ಟಿ ಗೊಂಬೆ ಕಟ್ಟಿದ್ದಾರೆ. ಕ್ಯೂಟಿ, ಓಡೋಗ್ಬೇಡ್ದು. ನಾವು ವಾಕ್ ಹೊರಟ್ರೆ ಸಾಕು, ಇಬ್ರು ಜೊತೆಯಲ್ಲೇ ಬರೋರು. ಈಗ ನಮ್ ಕ್ಯೂಟಿ ಒಬ್ಳೆ ಆಗ್ಬಿಟ್ಟಿದ್ದಾಳೆ. ಕ್ಯೂಟಿ, ಓಡೋಗ್ಬೇಡ ಈಗ ನೀನು. ಅಮ್ಮ ಮಗಳು ಇಬ್ರು ಬರೋರು ವಾಕಿಂಗಿಗೆ. ಚೆನ್ನಾಗಿ ಕುಣಿದಿ ನಮ್ಮ ಜೊತೆಗೆಲ್ಲ ಕುಣ್ಕೊಂಡು ಬರೋರು. ಈಗ ಒಬ್ಳೆ ಆಗ್ಬಿಟ್ಟಿದ್ದಾಳೆ. ಹೋಗಿ ಹೇಳಿ ನೋಡ್ರಿ, ಇಲ್ಲಿ ಕೆರೆ ಹತ್ರಕ್ಕೆ ಇಲ್ಲಿ ತಂದಿರ್ಬೇಕು. ಅಲ್ಲಿ ಕೆರೆ ಹತ್ರ ಮೀನ್ ಸಿಗತ್ತೆ ಅಂತ ಹೋಗಿದ್ದಾಳೆ. ಬಂದ್ಲು ನೋಡ್ರಿ. ಎಲ್ಲೋಗಿದ್ದೆ? ಮೀನ್ ಹಿಡಿಯಕ್ಕೆ ತೆಪ್ಪ ಇಟ್ಟು ತಂದ್ಯಾರ ನೋಡಿ. ಇಲ್ಲಿ ಎಲ್ಲ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈ ಕಡೆ ಬಾ, ಹಿಂಗೆ ಅಲ್ಲೋಗ್ಬಿಡ ತುದಿಗೆ. ನೋಡಲ್ಲಿ, ಇಲ್ಲಿ ಮೀನ್ ಹಿಡಿತಾರೆ. ಮೀನ್ ಹಿಡಿಯಕ್ಕೆ ಎಲ್ಲ ಕೆರೆ ಕ್ಲೀನ್ ಮಾಡಿದ್ದಾರೆ. ಮೀನ್ ಹಿಡಿಬೇಕಾದ್ರೆ ಒಂದ್ಸಲ ತೋರಿಸ್ತಿ. ಬಾ ಕ್ಯೂಟಿ, ಬಾಯ್ಲಿ. ನೋಡಿ, ಶುಂಠಿ ಎಷ್ಟು ಚೆನ್ನಾಗಿ ಇದ್ ಮಾಡಿ. ಕೆರೆಯಲ್ಲಿ ನೀರು ಕಮ್ಮಿ ಇದೆ. ಈಗ ಮುಂದಿನ ತಿಂಗಳು ಶ್ರಾವಣದಾಗ ಫುಲ್ ನೀರು ಕೆರೆ ತುಂಬಾ. ಹಳ್ಳಿ ದಾರಿಯಲ್ಲಿ ಅಲ್ಲಿ ನೋಡ್ರಿ, ಅದು ಮಳೆಗಾಲ ಶುರು ಆಗಿತ್ತಲ್ಲ,
ಹಾಗಾಗಿ ನಾಟಿ ಮಾಡಕ್ಕೆ ಪೈರು ಬಿಡೋದಿಕ್ಕೆ ಪಾತಿ ಮಾಡ್ಕೊಂಡಿದ್ದಾರೆ. ಈಗ ಭತ್ತದ್ದು ನಾಟಿ ಮಾಡಕ್ಕೋಸ್ಕರ ಪೈರು ಮಾಡ್ಕೊಂಡಿದ್ದಾರೆ. ಹೇಳಿ ಮಾತಾಡು. ಈ ಗುಡ್ಡದ ಮೇಲ್ ಬಂದಿದ್ದಾನೆ ಈಗ ಸೂರ್ಯ. ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗ್ಬಿಟ್ರೆ ಸಾಕು ಫುಲ್ ರೆಡ್ ಆಗ್ಬಿಡ್ತಾನೆ. ಆಗುಂಬೆಲ್ ನೋಡ್ತಾರಲ್ಲ ಆ ತರ ಆಗ್ಬಿಡತ್ತೆ. ಹೋದ ವರ್ಷ ನೋಡ್ರಿ ಈ ಮರದಲ್ಲಿ ಹುಣ್ಸೆಹಣ್ಣು ಕಿತ್ತಿದ್ವಿ. ಎಷ್ಟ್ ಚೆನ್ನಾಗಿದ್ವು, ಭಾರಿ ಸಿಹಿ ಹುಣ್ಸೆಹಣ್ಣು ಇದು ಮರ. ಈ ವರ್ಷ ಏನು ಸಿಗ್ಲಿಲ್ಲ ನಮಗೆ. ಈಚು ಹೋದ ವರ್ಷ ನೋಡ್ರಿ ಈ ಮರದಲ್ಲೇ ಹುಣ್ಸೆಹಣ್ಣು ಕಿತ್ತಿದ್ವಿ, ತುಂಬಾ ಚೆನ್ನಾಗಿತ್ತು. ಇಲ್ರಿ ಇನ್ನು ಈಚಾಗಿದ್ದಾವೆ, ಈಚಾಗಿದ್ದಾವೆ ಈ ಸಲಿ. ಸಣ್ಣ ಈಚಾಗಿದೆ, ತುಂಬಾ ಸಿಹಿ ಇರುತ್ತಿದ್ರು ಹುಣ್ಸೆಹಣ್ಣು. ಮಂಗ ಜಾಸ್ತಿ ಆಗಿ ಹೋದ ವರ್ಷ ಸಿಕ್ಕಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು, ಒಂದ್ ಸ್ವಲ್ಪ ಸಿಕ್ಕಿತ್ತು, ಅದನ್ನೇ ತಿನ್ಕೊಂಡು ತಗೊಂಡೋಗಿದ್ವಿ. ಸಣ್ಣ ಹುಣ್ಸೆಹಣ್ಣು ನೋಡಿಲಿ. ಈ ಟೈಮಲ್ಲಿ ತಿನ್ಬಾರ್ದಂತೆ ಇದು ಹುಣ್ಸೆಕಾಯಿ. ಹೇಗೆ? ನಾಗ ಪಂಚಮಿ ಮಾಡ್ತಾರಲ್ಲ ಅವರು ಹಾಲ್ ಬಿಡಕ್ಕಿಂತ ಮುಂಚೆ ತಿನ್ಬಾರ್ದು, ಗಾಯ ಆಗ್ತವೆ ಅಂತಾರೆ. ಪಂಚಮಿ ಹಬ್ಬದಲ್ಲಿ ಹಾಲ್ ಬಿಟ್ಟಾದ್ಮೇಲೆ ಹುಣ್ಸೆಕಾಯಿ ತಿನ್ಬೋದು, ಈಗ ತಿನ್ಬಾರ್ದು. ಅಲ್ಲಿ ನೋಡ್ರಿ ಆ ಫೀಲ್ಡ್ ಒಳಗೆ ನವಿಲ್ ಆಡ್ತಾ ಇದೆ. ಸಂಜೆ ಟೈಮ್ ಎಲ್ಲ ಆಟ ಆಡ್ಕೊಂಡ್ ಬಂದಿದ್ದಾವೆ. ಬೆಳಿಗ್ಗೆ ಹೊತ್ತು ತುಂಬಾ ಚೆನ್ನಾಗೈತೆ ನೋಡ್ರಿ. ಬೆಳಿಗ್ಗೆ ಹೊತ್ತು ಕೂಗ್ತಾ ಇರ್ತವೆ, ಕೇಳಕ್ಕೆ ಒಂಥರ ಆನಂದ ಆಗುತ್ತೆ. ಗಂಡು ನವಿಲು ನೋಡ್ರಿ, ರೆಕ್ಕೆ ಇದೆ. ಅದ ರೆಕ್ಕೆ ಬಿಚ್ಕೊಂಡು ಆಡಬೇಕಾದ್ರೆ ನೋಡ್ಬೇಕು, ತುಂಬಾ ಚೆನ್ನಾಗ್ ಅನ್ಸುತ್ತೆ. ನವಿಲಿ ಪ್ರಾಣಿಗಳಿಗೆ ಏನ್ ಕಮ್ಮಿ ಇಲ್ಲ. ಅಮ್ಮ ಒಂದ್ಸಲ ಬಂದಾಗ ಗಾಳಿ ಚೆನ್ನಾಗಿದೆ ಅಂತ ಬಂದ್ರೆ ಸಂಜೆ ಆಗ್ತಿದ್ದಂಗೆ ತಣ್ಣು ಗಾಳಿ. ವ್ಯೂ ನೋಡಿ ಎಷ್ಟು ಚೆನ್ನಾಗೈತಿ. ಹೋದ ವರ್ಷ ನಮ್ ಕೆರೆ ಫುಲ್ ತುಂಬಿತ್ತು, ತುಂಬಿ ಹರಿತಾ ಇತ್ತು. ನೆಕ್ಸ್ಟ್ ಈಗ ಶ್ರಾವಣಕ್ ಮತ್ತೆ ತುಂಬುತ್ತೆ. ಮುಂದಿನ ಸಲ ಸಿಹಿ ಪಡ್ ಮಾಡ್ತಿದೀನಿ ಬಾ ನೋಡಿ. ಸಿಹಿ ಪಡ್ ಮಾಡಕ್ಕೆ ಅಕ್ಕಿ ನೆನೆ ಹಾಕಿದೀನಿ. ಒಂದು ಲೋಟ ಅಕ್ಕಿ ನೆನೆ ಹಾಕಿದೀನಿ ಸಿಹಿ ಪಡ್ ಮಾಡಕ್ಕೆ. ಸಂಜೆ ಟೈಮ್ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಮತ್ತೆ ಅಕ್ಕಿ ಎಷ್ಟು ನೆನೆ ಹಾಕಿದೀವಿ ಅಷ್ಟೇ ಮಂಡಕ್ಕಿ ನೆನೆ ಹಾಕಿ. ಮಂಡಕ್ಕಿ ಹಾಕ್ಬೋದು, ಇಲ್ಲಾಂದ್ರೆ ಅವಲಕ್ಕಿ ಹಾಕ್ಬೋದು. ಇದನ್ನೆಲ್ಲ ಏನ್ ಬೇಡ, ಇದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮತ್ತೆ ಇದಕ್ಕೆ ಚೂರು ಏಲಕ್ಕಿ ಹಾಕ್ಬೇಕು. ಆಮೇಲೆ ಬೆಲ್ಲ ಚೆಚ್ಚಿ ನೆನೆ ಹಾಕಿದ್ದೀನಿ. ಬೆಲ್ಲ ಕರಗಿಸಿ ಸ್ವಲ್ಪ ಸೋಸ್ಕೋಬೇಕು. ಈ ಬೆಲ್ಲದ ನೀರಲ್ಲೇ ರುಬ್ಬೇಕು, ಅಂದ್ರೆ ಕಸ ಕಡ್ಡಿ ಎಲ್ಲ ಇರತ್ತೆ ನೋಡಿ. ಎಷ್ಟಿದ್ ಕಸ, ಅದಕ್ಕೆ ಸೋಸಿದ್ದೀನಿ. ಆಮೇಲೆ ಒಂದು ಬಟ್ಲು ಕಾಯಿ ಹಾಕ್ತಾ ಇದ್ದೀನಿ. ಮಿಕ್ಸಿ ಮಾಡ್ಬಿಡ್ತೀನಿ. ನೋಡು ಇಷ್ಟು ನೈಸಾಗಿ ರುಬ್ಕೋಬೇಕು. ಸ್ವಲ್ಪ ಸೋಡಾ ಪುಡಿ ಹಾಕ್ತೀನಿ. ಇಷ್ಟು ಗಟ್ಟಿ ಇರಬೇಕು. ತುಂಬ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿ ಬರಲ್ಲ. ಒಂದು 10 ನಿಮಿಷ ನೆನಿಲಿ, ಈಗ ಮಾಡೋದಲ್ವಾ ಹಂಗಾಗಿ.
10 ನಿಮಿಷ ಆಯಿತು ನೆಂದು. ಇದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊಬ್ಬರಿ ಸೇರಿಸ್ತೀವಿ. ಪಡ್ಡೊಳಗೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ನಿಲ್ಲಿಸು. ಚೆನ್ನಾಗಿರುತ್ತೆ ಇದು ಸಿಹಿ ಪಡ್ಡು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸಿಹಿ ಪಡ್ಡು ರೆಡಿ ಆಯಿತು. ನೀವು ಒಂದ್ಸಲ ಮನೆ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.